ಆರೋಪಿ ದರ್ಶನ್ ಬಳಿ ದುಡ್ಡಿದೆ, ಚೆನ್ನಾಗಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬಳಿ ದುಡ್ಡಿದೆ, ಪ್ರಭಾವ ಇದೆ, ಅವರು ಚೆನ್ನಾಗಿರ್ತಾರೆ. ನಾವು ಬಡವರು ಏನ್ ಮಾಡೋದು? TV9ಗೆ ಆರೋಪಿ ನಂದೀಶ್ ತಾಯಿ ಭಾಗ್ಯಮ್ಮ ಕೊಟ್ಟಿರುವಂತಹ ಹೇಳಿಕೆ ಇದು. ನನ್ನ ಮಗನಿಗೆ ಜಾಮೀನು ಕೊಟ್ಟು ಅವರೇ ಬಿಡಿಸ್ಬೇಕು, ನಮ್ಮ ಕೈಲಿ ಏನು ಆಗಲ್ಲ, ನಾವು ಕೂಲಿ ಮಾಡೋರು, ಅಷ್ಟೊಂದು ಹಣವನ್ನ ನಾವು ಎಲ್ಲಿಂದ ತರೋದು? ನಮ್ಮ ಮನೆಗೆ ದರ್ಶನ್ ಕಡೆಯವರು ಯಾರು ಬಂದಿಲ್ಲ, ಜೈಲಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ, ಮಗನನ್ನ 10 ನಿಮಿಷ ನೋಡೋದಕ್ಕೂ ಕೂಡ ಬಿಡೋದಿಲ್ಲ. ಮಂಡ್ಯ ತಾಲೂಕಿನ ಚಾಮಲಾಪುರದಲ್ಲಿ ನಂದೀಶ್ ತಾಯಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲೇ ಎಷ್ಟು ತಾರತಮ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ರನ್ನ ನೋಡೋದಕ್ಕೆ ವಾರಕ್ಕೆ 4-5 ಮಂದಿ ಬರ್ತಾನೆ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಸೇರಿ ಸೆಲೆಬ್ರಿಟೀಸ್ ಕೂಡ ಬರ್ತಾನೆ ಇರ್ತಾರೆ. ಆದರೆ 10 ನಿಮಿಷ ನಮ್ಮ ಮಗನನ್ನ ನೋಡೋಕೆ ಬಿಡೋದಿಲ್ಲ ಅಂತ ಹೇಳಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ದರ್ಶನ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂದೀಶ್ ತಾಯಿ. ಇನ್ನು ನಂದೀಶ್ ಅವರ ಪೋಷಕರು, ತಂದೆ ತಾಯಿ ಇಬ್ರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್, ಅವರು ಕೂಡೋದು ನಿಜ ಇಲ್ಲ. ಯಾಕಂದ್ರೆ ಅವರೆಲ್ಲ ಚೆನ್ನಾಗಿದ್ದಾರೆ ಜೈಲಲ್ಲಿ, ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವ್ರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೆ ಏನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಒತ್ತರ ಇದ್ರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ 1 ರೂಪಾಯಿ ಇಲ್ಲ, ಅವರೇ ಬಿಡಿಸ್ಕೊಬರ್ಲಿ. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು ಎಲ್ಲಿ ಮಡಗಿದವು? ಅವರೇ ಬಿಡಿಸ್ಕೊಬರ್ಲಿ. ಅದನ್ನ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊ ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ, ನಮ್ಮ ಹತ್ರ ಅವ್ರು ನೋಡೂ ಇಲ್ಲ. ನಾವು ಕೂಲಿ ಮಾಡ್ತೀನಿ, ಹೋಯ್ತೀನಿ ವಾರಕ್ಕೊಂದ್ಸತಿ. ಈಗ ಕಬ್ಬು ಕಡ್ದುಟ್ಟು ಬಂದಿದ್ದೀನಿ, ಹೋಯ್ತೀನಿ ಈಗ. ಇನ್ನೇಂದ್ರಿಂದ ಹೋಗಣಿ ಸರ್ ನಾನು? ಕೂಲಿ ಮಾಡೇ ಹೋಗ್ಬೇಕು. ಒಟ್ಟು ಮಾತಾಡ್ಸ್ಕೊಂಡು 4 ಮಾತಾಡ್ಸ್ಕೊಂಡು ನಮಗೂ ಇದಾಯಿತು. ನಾವು ಏನು ಜಾಗ ಮಾತಾಡೋದು ಈ ಬಂದ್ಬಿಟ್ಟು ನಾವೇನು ಅವ್ರನ್ನೇ ಕರ್ಕೊಬರೋದು, ನಾವು ಬೇಗ ಕೊಟ್ಟು ನಾವು ಬಿಡ್ಕೊಬರ್ತೀವಿ ಅನ್ನೋದು ಏನು ನಮ್ಮ ಏನು ಇಲ್ಲ. ಅವ್ರು ಕರ್ಕೋಗೋರೆ ಕರ್ಕೊಬರ್ಲಿ ಬೇಕಾದ್ರೆ. ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಬಿಟ್ಕೊಬರ್ಲಿ. ನಾವೇನು ಮಾಡ್ಕೋಬೇಕು. ಸರಿ ಸರ್, ಕಷ್ಟ ಬಂದರೆ ಈಗ ನಾವು ಇಟ್ಟುನೋದೇ ನಮಗೆ ಕಷ್ಟ ಆಗತ್ತೆ. ಈಗ ಅದರೊಳಕ್ಕೆ ನಾವು ಅವ್ರ ಸಾಲ ಮಾಡಿ ಏನೋ ಒಂದು 5,000 10,000 ಅಥವಾ ಊಟ ಅಥವಾ ಕೊಟ್ಬಿಟ್ಟು ಬಿಟ್ಕೊಬರುತ್ತೆ. ಲಕ್ಷಾಂತರ ರೂಪಾಯಿ ಬೇಕು. ಎಲ್ಲಿ ತಂದು ನಾವು ಈಗ TV ಅಂಗಡಿ ಅದೇ ಸೆಂಟ್ರಲ್ ಜಾರಿಗೆ ಮುರಿಕೊಂಡು ನಾವು ಇದರಲ್ಲಿ ಏನೋ ನಾವು ಗಂಡ ಹೆಂಡ್ತಿಗಳನ್ನು ಜೀವನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನೇಮ್ಸಿಟ್ಟು ನಮಗೆ ಬೇಕಲ್ಲ ಕಾಸು. ಈಗ ನಿಮಗೆ ಲಾಯರ್ ಕಟ್ಟಬೇಕು ಅಂದರೆ ನೀವು ಕೇಳ್ತೀರಿ, ಏಕಮ್ಮ 50,000 ಕೊಡಿ, 20,000 ಕೊಡಿ, 10,000 ಕೊಡಿ ಅಂತ. ನಾವು ಎಲ್ಲಿಂದ ತಂದ್ಕೊಡ್ತೀವಿ? ನಮ್ಮ ಕೈ ಇದ್ದದ್ದು ಹೊಡೋ ಕರ್ಕೊಂಡು ಇದು ಮಾಡೋದು ಬರುತ್ತೆ. ನಮ್ಮ ಕೈಲಿ ಇಲ್ಲ. ನಮ್ಗೆ ಇದೊಂದು TV ಅಂಗಡಿ ಕಡಿದ್ರೆ ಕಬ್ಬು ಕಡಿಬೇಕು, ಇದು ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಏನು ಹೇಳಿಲ್ಲ, ಏನೋ ಆಯಿತು, ನಿಮ್ಮ ಪಾಡು ನೀವಿರಿ, ನಮ್ಮ ಪಾಡ್ನಾಗ ಇರ್ತೀವಿ. ಇಲ್ಲಿ ಏನೋ ಕರ್ಕೊಬಂದಾರೋ ಕರ್ಕೊಬರ್ತಾರೆ ಅಂತ ಹೇಳೋ ಅಷ್ಟೇ. ಬಂದೀವಿ, ಅವ್ರು ಬಿಡ್ಸ್ಕೊಬಂದಾಗ ಬರ್ತೀವಿ, ಇಲ್ಲದವ್ರು ಇಲ್ಲೇ ಇರ್ತೀವಿ. ನಾವು ನೀವೇನು ತಲೆ ಕೆಡ್ಸ್ಕೊಬರಿ ಹೋದ್ವಿ. ಕೂಲಿ ಪಾಲಿಗೆ ಗೀಸ್ಬಿಡ್ತೀವಿ, ಒಂದು 15 ತಿಂಗಳಿಗೆ ಹೋಗ್ತೀವಿ, ಮಾತಾಡ್ಸ್ಕೊತೀವಿ, ಬರ್ತೀವಿ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ವಿಚಾರ. ಸಿಸಿಬಿ ತಂಡವನ್ನ ಅರ್ಧ ಗಂಟೆ ಜೈಲಧಿಕಾರಿಗಳು ಒಳಗಡೆ ಬಿಟ್ಟಿರಲಿಲ್ಲ. ಈ ವೇಳೆ ಯಾಕೆ ಕಾಯಬೇಕು ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ರು. ಅಧೀಕ್ಷಕರು ಬಂದಿಲ್ಲ, ಅವರಿಲ್ಲದೆ ಒಳಗಡೆ ಬಿಡೋದಕ್ಕಾಗೋದಿಲ್ಲ ಅಂತ ಸಿಬ್ಬಂದಿ ಹೇಳಿದ್ರಂತೆ. ಸುಮಾರು 30 ನಿಮಿಷ ಜೈಲು ಬಾಗಿಲಿನಲ್ಲೇ ಸಿಸಿಬಿ ಟೀಮ್ ನಿಂತಿತ್ತು. ಬ್ಯಾರಕ್ನಲ್ಲಿ ಸುಮಾರು 4 ಕಾರ್ಟನ್ ಬಾಕ್ಸ್ ಶಿಫ್ಟ್ ವಿಚಾರ. ಬಾಕ್ಸ್ ತೆಗೆದುಕೊಂಡು ಹೋಗಿದ್ದು ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಈ ಬಗ್ಗೆಯೂ ಜೈಲು ಸಿಬ್ಬಂದಿಗೆ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ರು. ಬಾಕ್ಸ್ಗಳಲ್ಲಿ ಕಸ ಇತ್ತು ಅಂತ ಹೇಳಿ ಸಬೂಬನ್ನ ಹೇಳಿದ್ರು. ಆದ್ರೆ ಯಾವುದೇ ಬ್ಯಾರಕ್ನಿಂದ ಕಸ ತೆಗೆದುಕೊಂಡು ಹೋಗಿಲ್ಲ. ಕೇವಲ ಬ್ಯಾರಕ್ ನಂಬರ್ 10ರಿಂದ ಯಾಕೆ ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಈ ಬಗ್ಗೆ ಪ್ರಾಥಮಿಕ ವರದಿಯನ್ನ ಸಿಸಿಬಿ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ. ಸಿಸಿಬಿ ಟೀಮ್ನ ಅಧಿಕಾರಿಗಳನ್ನೇ ಇವರು ಅರ್ಧ ಗಂಟೆ ಕಾಯಿಸಿದ್ರು. ಯಾಕಂದ್ರೆ ಅಲ್ಲಿದ್ದಂತಹ ಒಂದಷ್ಟು ಬಾಕ್ಸ್ಗಳನ್ನ ಶಿಫ್ಟ್ ಮಾಡಬೇಕಿತ್ತು. ಆ ಬಾಕ್ಸ್ನಲ್ಲಿ ಏನಿತ್ತು, ಏನ್ ಕಥೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಬೇಕಿದೆ. ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅರ್ಧ ಗಂಟೆ ಅಧೀಕ್ಷಕರು ಬಂದಿಲ್ಲ ಅಂತ ಆಚೆ ನಿಲ್ಲಿಸಿ ಒಳಗಡೆ ಏನೇನಿತ್ತೋ ಅಕ್ರಮಗಳು ಅದೆಲ್ಲವನ್ನ ಕೂಡ ಕ್ಲೀನ್ ಅಪ್ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡಿದ್ರ ಅನ್ನೋ ಅನುಮಾನ ಕೂಡ ಇದೀಗ ಶುರುವಾಗಿದೆ. ಅವರು ಅಲ್ಲಿದ್ದಂತಹ ಬಾಕ್ಸ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಸ ಇದೆ ಅಂತ ಹೇಳಿದ್ದಾರೆ, ಆದ್ರೆ ಒಳಗಡೆ ಅಸಲಿಯತ್ತು ಏನಿತ್ತು ಅನ್ನೋದು ಹೊರಬರಬೇಕಿದೆ.